ನಿನಗೇನಾದ್ರೂ ಹುಚ್ಚಿ ಹಿಡಿದಿದ್ಯಾ? ಹುಚ್ಚಲ್ಲ ಮಧು, ನನ್ನ ಹೇಳಿತನ ನಾನೇ ಕೊಂಡ್ಕೋತಾ ಇದ್ದೀನಿ. ಕೈಲಾಗ್ದವರು ಮುಟ್ಟಾಳಾಗ್ಬಿಟ್ಟಲ್ಲ ಅಂತ ಸಂಕಟ ಪಟ್ಕೋತಾ ಇದ್ದೀನಿ. ಈ ಕೋಪ ಆಕ್ರೋಶ ನೀನ್ ನನ್ನ ತಂದೆ ಮೇಲೆ ತೋರಿಸಿದ್ರೆ ನಾನು ಯಾವತ್ತೂ ನಿಮ್ ಹೆಂಡತಿಯಾಗಿ ನಿನ್ ಜೊತೆ ಸಂಸಾರ ಮಾಡ್ಕೊಂಡಿರ್ತಿದ್ದೆ. ನನ್ನ ತಂದೆ ನಿನ್ ಮುಂದೆ ತಲೆ ತಗ್ಗಿಸಿ ನಿಲ್ತಿದ್ದ. ಈ ರೋಷ ನಿಮ್ ತಂದೆ ಮೇಲೆ ತೋರಿಸಬಹುದು, ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ಗಂಡಲ್ ಕಳ್ಕೊಂಡಿರೋ ನಮ್ಮ ಅಕ್ಕನ ಜ್ಞಾಪಕ ಬರುತ್ತೆ. ನಾನೇನಾದ್ರೂ ಅನಾಹುತ ಮಾಡಿ ಜೈಲ್ಗೆ ಹೋದ್ರೆ ಅವಳ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಮಧು? ಸೂರಿ, ಆ ಶಾನ್ಭೋಗ ನಿಮ್ ತೋಟದ ಬಾಳೆಗೊನೆಗಳನ್ನ ಮಾರ್ಕೆಟ್ಗೆ ಮಾರೋಕ್ ತಗೊಂಡು ಹೋಗಿದ್ದಾನೆ. ಆ ವಿಷಯ ನಿಮ್ ಹತ್ರ ಹೇಳೋಣ ಅಂತಾನೆ ಬಂದೆ. ಶಾನುಭೋಗ ಭಾಗ್ಯಲಕ್ಷ್ಮಿ, ಇವತ್ತಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಮನೆ ಪಾವನವಾಯಿತು. ಅಯ್ಯೋ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ತಾವು ಇಲ್ಲಿ ತನಕ ಪಾದ ಬೆಳೆಸದ ಕಾರಣ ಏನು? ನೀವು ನನ್ನ ಮದುವೆ ಮಾಡ್ಕೋತೀರಾ? ಮದುವೆ? ಹೇಳು ಹೇಳು ಸುಂದರಿ, ಯಾವ ತರಹ ಮದುವೆ ಮಾಡ್ಕೊಂಡ್ಲಿ? ರಾಕ್ಷಸ ರೀತಿ ಮದುವೆನಾ, ಅಥವಾ ಇಲ್ಲೇ ನಾನು ನಿನ್ ತಪ್ಪಿಕೊಂಡು ಗಾಂಧರ್ವ ವಿವಾಹನ, ಅಥವಾ ನಮ್ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಮಾಂಗಲ್ಯಂ ತಂತು ನಾನೇನ ಆ ರೀತಿ ಮದುವೆ ಮಾಡ್ಕೊಂಡ್ಬಿಡ್ಲಾ? ಹೇಳು ಸುಂದರಿ, ಸುಂದರಿ ಹೇಳು ಸುಂದರಿ. ಯಾವ ತರ ಮದುವೆ ಆದ್ರೂ ಸರಿ, ತಕ್ಷಣ ಆಗ್ಬೇಕು. ಅರ್ಜೆಂಟು? ದಿಢೀರ್ ಕೋಸಂಬರಿ ದಿಢೀರ್ ಚಟ್ನಿ ಪುಡಿ ಇದ್ದ ಹಾಗೆ ನಮ್ಮಿಬ್ಬರದು ದಿಢೀರ್ ಮದುವೆ. ಏನು ಅದೃಷ್ಟ ಸುಂದರಿ. ಈ ಊರಿಗೆ ಲಾ ಅಂಡ್ ಆರ್ಡರ್ ಇನ್ಚಾರ್ಜೆ ನಾನು. ನಾಳೆ ನಾನು ನೀನು ಮಧುಚಂದ್ರದಲ್ಲಿ ಇರುವಾಗ ನಿನ್ ತಮ್ಮ ಬಂದು ಗಲಾಟೆ ಮಾಡ್ಬಿಟ್ರೆ? ಅವನಿಗೆ ಈ ವಿಷಯ ಗೊತ್ತಾಗೋಕ್ ಮುಂಚೆ ನೀವು ನನಗೆ ತಾಳಿ ಕಟ್ಬಿಡಿ. ನೀವು ನನ್ನ ಗಂಡ ಅಂತ ಗೊತ್ತಾದ ಮೇಲೆ ಅವನೇನು ಮಾಡೋಲ್ಲ, ಏನು ಮಾಡ್ಲಾರ. ಏ ಸೂರಿ, ಏನ್ ಚೆನ್ನ ಅಲ್ಲಿ ನಿಮ್ಮ ಅಕ್ಕನ ಮದುವೆ ಆಗೋಯ್ತು, ನೀನೆಲ್ಲ ಹೋಗಿದ್ದೆ? ಮದುವೆನಾ? ಯಾರ ಜೊತೆಗೆ? ಆ ರಾಮಚಂದ್ರ ಜೊತೆ. ಇಷ್ಟೊಂದು ಶಾಸ್ತ್ರ ಮುಗ್ದೋಗಿರ್ಬೇಕು. ಅಪ್ಪ ಮದನಿಂಗ, ಟೈಮ್ ಆಯ್ತು, ಹೇಳಪ್ಪ. ನೀನಲ್ಲ ಕಣಯ್ಯ, ರಾಮಚಂದ್ರ ತಾಳಿ ಕಟ್ಟು ತನಕಲೇ ನೀನ್ ಅವಳ ಗಂಡ. ಈಗ ನಿಜವಾದ ಗಂಡ ನಮ್ ಫಾರೆಸ್ಟ್ ಆಫೀಸರು. ನೀ ಸ್ವಲ್ಪ ಹೊರಗಡೆ ಕೂತ್ಕೋ, ಅವ್ರನ್ನ ಒಳಗ್ ಕಳ್ಸು. ಓ, ನೀವು ಸುಮ್ಮನೆ ಪೊಲೀಸ್ನವ್ರ ತರ ಅಪಾರ್ಥ ಮಾಡ್ಕೋತಿದ್ದೀರಾ. ನಾನು ಆ ರೂಮ್ ನೊಳಗಡೆ ಹೋಗ್ಬೇಕು ಅಂತ ಇಲ್ಲಿಗೆ ಬರ್ಲಿಲ್ಲ. ಆ ಪಟ್ನಕ್ಕೋ ಶಾನುಭೋಗ ಇನ್ನೂ ಬರ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದೆ ಅಷ್ಟೇ. ನೀವೆಲ್ಲ ನೋಡ್ತಾ ಇರಿ, ನಾನ್ ಸ್ವಲ್ಪ ಒಳಗೋಗಿ ಬರ್ತೀನಿ. ಸ್ವಾಮಿ ಕಾಡ್ನ ಆಫೀಸರ್, ನಿಮ್ಮ ಅಮೃತ ಹಸ್ತದಿಂದ ಈ ಪತ್ರದ ಮೇಲೆ ಒಂದು ರುಜು ಮಾಡಿಬಿಡಿ. ಅಲ್ಲಿಗೆ ನಮ್ ವ್ಯವಹಾರ ಚುಕ್ತ ಆಗುತ್ತೆ. ಇಲ್ಲಿ ಅಬ್ಬಾ, ಇನ್ನೆಮ್ಮೆ ಲೈಸೆನ್ಸ್ ಕೊಟ್ಟಿದ್ದೀನಿ, ಒಳಗೆ ಹೋಗ್ಬೋದು. ನೀನು? ನಾನಾ? ಸದ್ಯಕ್ಕೆ ನಿನ್ ಗಂಡ.
ಚಂಡಾಲರ ಬದುಕೆ ಕುಡ್ದು ನಿನ್ನ ಉಳಿಸಲ್ಲ, ನಿನ್ನ ಉಳಿಸಲ್ಲ. ಅಕ್ಕ, ಏನಾಯ್ತಕ್ಕ? ಸರಿ, ನನ್ನ ಕ್ಷಮಿಸು ಸೂರಿ. ನನ್ನ ಜವಾಬ್ದಾರಿ ನಿನ್ಗೆ ತಪ್ಪಲಿ ಅಂತ ಆ ಚಂಡಾಲ ರಾಮಚಂದ್ರನ ಮದುವೆ ಮಾಡ್ಕೊಂಡೆ. ನೀನು ಯಾವ ರಕ್ತ ಸಂಬಂಧಕ್ಕೂ ಋಣಾನ ಬಂಧಕ್ಕೂ ಸರಿಯಾಗಿ ಕೂಡ್ದು ಅಂತ ನಾನಿ ಪಾಪಿಷ್ಣ ಮನೆಯಲ್ಲೇ ಸರಿಯಾದೆ. ಏನಾಯ್ತಕ್ಕ? ಏನಾಯ್ತಕ್ಕ? ಆ ಪಾಪಿಗಳು ಅವ್ರ ಸ್ವಾರ್ಥಕ್ಕೋಸ್ಕರ ನನ್ನನ್ನ ಫಾರೆಸ್ಟ್ ಆಫೀಸರ್ಗೆ ಒಪ್ಪಿಸಿದ್ರು. ಸರಿ, ನನ್ ಕಥೆ ಮುಗಿದೋಯ್ತು ಕಣೋ. ನೀವು ಮದುವೆ ಆಗಿ ನೀವಿಬ್ರು ಸುಖವಾಗಿ ಏನ್ರ ನೋಡ್ತಾ ಇದ್ದೀರಾ? ಕಟ್ರ ಅವನ. ಏಂಜಲ್ ನಾಯಿ, ನಿನ್ ನಾಲ್ಗೆ ಕತ್ತರಿಸಿ ನಿನ್ನ ಹತ್ರ ನಿಜ ಬಗಳಿಸ್ತೀನೋ? ಬಾಯಿ ಅಯೋಗ್ಯ. ನೋಡ್ರಪ್ಪ ನೋಡಿ, ಸ್ವಂತ ಅಕ್ಕನಿಗೆ ಅನ್ಯಾಯ ಮಾಡ್ತಿದ್ದಾಗ ಹಾಗೆ ಮಾಡುದು ಒಳ್ಳೇದಲ್ಲಪ್ಪ ಅಂತ ಬುದ್ಧಿ ಹೇಳಕ್ ಹೋದ್ರೆ ನನ್ನನ್ನೇ ಕೊಲ್ಲಕ್ಕೆ ಬರ್ತಾನೆ. ಒಳ್ಳೆಯವ್ರಿಗೂ ಕಾಲ ಇಲ್ಲ, ಒಳ್ಳೇದನ್ನ ಹೇಳೋರ್ಗೂ ಕಾಲ ಇಲ್ಲ. ಹೀಗಿದೆ ಪ್ರಪಂಚ. ರಾಮಚಂದ್ರ, ನೀನ್ ಕಣ್ಣೀರ್ ಹಾಕ್ಬೇಡ ಕಣ, ಸಮಾಧಾನ ಮಾಡ್ಬೇಡ. ನಿನ್ ಕಣ್ಣೀರಿನ ಸಂಜೀವನಿ ಅಲ್ಲಪ್ಪ, ಸಂಜೀವನಿ ಅಲ್ಲ. ಸಿಕ್ರಿಗೆ ಏರ್ಪಾಡು ಮಾಡು. ಇಲ್ಲ, ನನ್ನ ಭಾಗ್ಯನ ಸುಡಲ್ಲ, ನನ್ನ ಭಾಗ್ಯನ ಸುಡಲ್ಲ. ರಾಮಚಂದ್ರ, ಭಾಗ್ಯ ಇಲ್ಲೆಲ್ಲಿದ್ದಾಳೋ? ಇಲ್ಲಿರುವುದು ಅವಳ ದೇಹ ಮಾತ್ರ ಕಣಪ್ಪ. ಮಣ್ಣಿನ ದೇಹ ಮಣ್ಣಿಗೆ ಸೇರ್ಬೇಕಲ್ಲಪ್ಪ. ನೋಡಿ
ಸ್ವಾಮಿ ಷಣ್ಮೋಗ ಬಂದ್ಯಾಪ್ಪ ಬಾ ಹೋಗಪ್ಪ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು. ಮಹಾಜನಗಳೇ, ಪೊಲೀಸ್ನವರು ಬರೋದಕ್ಕೆ ಮುಂಚೆ ನಮ್ಮೂರಿನ ಪದ್ಧತಿ ಪ್ರಕಾರ ಬೇರೆ ಯಾರು ಇಂಥ ಅನ್ಯಾಯ ಮಾಡಬಾರ್ದು, ಮಾಡಿದವ್ರಿಗಿಂಥ ಶಿಕ್ಷೆ ಕಾದಿದೆ ಅಂತ ಅವ್ರಿಗೆ ಗೊತ್ತಾಗೋದಕ್ಕೋಸ್ಕರ ಇವನ ತಲೆ ಬೋಳಿಸಿ ಸುಣ್ಣ ಹಚ್ಚಿ ಕಷ್ಟೇ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ಊರಿನ ಹೊರಗಟ್ಟಬೇಕು. ಅದೇ ನಮ್ಮ ನಿರ್ಧಾರ. ಏಯ್ ಇಳ್ಸ ಕೆಳಗೆ. ಏ ಮುನಿಯ, ತೆಜ ನಿನ್ ಕಸ್ತಿನ ಬೋಳ್ಸಾವನ್ ತಲೆನ. ನನ್ನ ಮಗನೇ, ನಮ್ಮ ಮನುಷ್ಯಂಗ್ ಓದಿತೀಯೇನೋ?